ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ಹೇರ್ ಕೇರಿಂಗ್. ತಿಕ್ಕಾಗಿ ಮತ್ತು ಲಾಂಗ್ ಹೇರ್ಸ್ ಬೇಕು ಅನ್ನೋರೆಲ್ಲ ಈ ವಿಡಿಯೋನ ತಪ್ಪದೆ ನೋಡಿ. ಇದು ನನ್ನ ಗೆಳತಿಯ ಹೇರ್ ಕೇರಿಂಗ್ ರೊಟೀನ್ ಬಗ್ಗೆ ಹೇಳ್ತಾ ಇದ್ದೀನಿ. ಇವಳು ನನ್ನ PUC ಫ್ರೆಂಡ್ ಗೆಳತಿ ಶ್ವೇತಾ. ಇವಳು ಹೇರ್ಸ್ ಯಾವಾಗಲೂ ಕೂಡ ಲಾಂಗ್ ಆಗಿ ತಿಕ್ಕಾಗಿ ಇರ್ತಿತ್ತು. ಸೊ ನಾವು ಕೇಳ್ತಾ ಇದ್ವಿ, ಎಷ್ಟು ಚೆನ್ನಾಗಿದೆಯಲ್ಲ ನಿನ್ನ ಕೂದಲು, ಏನು ಹಚ್ತೀಯಾ, ಯಾವ ರೀತಿಯಾಗಿ ರೊಟೀನ್ ನಿನ್ನ ಹೇರ್ ಕೇರಿಂಗ್ ಅಂತ ಕೇಳ್ತಾ ಇದ್ವಿ. ಅದಕ್ಕೆ ಅವಳು ಈ ರೀತಿಯಾಗಿ ನಾನು ಮನೇಲೇ ಸಿಗ್ತಕ್ಕಂಥ ಮೂರೇ ವಸ್ತುಗಳನ್ನ ಯೂಸ್ ಮಾಡಿ ಯಾವಾಗಲೂ ಹೇರ್ ಕೇರ್ ಮಾಡೋದು ಅಂತಲೂ ಹೇಳಿದ್ಲು. ನಾವು ತಮಾಷೆ ಮಾಡಿ ನಮ್ಮದೇ ಇದ್ದಿದ್ದಕ್ಕೆ ಅವಳು ಮನೆಗೆ ಕರೆದು ನನಗೆ ಈ ರೀತಿಯಾಗಿ ಹೇರ್ ಕೇರಿಂಗ್ ಬಗ್ಗೆ ಹೇಳಿದ್ಲು. ಕೊಬ್ಬರಿ ಎಣ್ಣೆ, ಕರಿಬೇವು ಮತ್ತು ಮೆಂತೆಕಾಳು, ಮೂರು ವಸ್ತುಗಳು, ಬೇರೆ ಏನೂ ಯೂಸ್ ಮಾಡ್ತಾ ಇಲ್ಲ ಅವಳು. ಇಲ್ಲಿ ನೋಡಿ ಅವಳು ಹೇಗೆ ಮಾಡ್ತಾಳೆ ಅಂತ. ಮೊದಲು ಕೊಬ್ಬರಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ಲು, ಸಿಮ್ಮಿಗೆ ಇಟ್ಕೊಂಡಿದ್ಲು. ಸೊ ಅದು ಸ್ವಲ್ಪ ಕಾದ ನಂತರ ಕರಿಬೇವು ಮತ್ತು ಮೆಂತೆಕಾಳು ಏನು ಇಟ್ಕೊಂಡಿದ್ಲಲ್ಲ ಅದನ್ನು ಎರಡನ್ನೂ ಕೂಡ ಒಟ್ಟಿಗೆ ಹಾಕಿದ್ಲು ಆ ಕೊಬ್ಬರಿ ಎಣ್ಣೆಗೆ. ಅದು ಸಿಮ್ಮಲ್ಲಿ ಚೆನ್ನಾಗಿ ಕುದಿಬೇಕು ಅಂತಲೂ ಕೂಡ ಹೇಳಿದ್ಲು. ಮತ್ತು ಯಾವ ರೀತಿಯಾಗಿ ನೀನು ಅದನ್ನು ರೆಡಿ ಮಾಡ್ಕೊಳ್ತೀಯ ಅಂತಂದಾಗ ನೀಟಾಗಿ ಅವಳೇ ನನಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ಲು. ಕರೆಕ್ಟಾಗಿ ಒಂದು ಸ್ವಲ್ಪ ಡ್ರೈ ರೋಸ್ಟ್ ಆಗಬೇಕು. ಕರಿಬೇವಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು. ಹೋಗಿ ಇದು ಫುಲ್ ಡ್ರೈ ಅನಿಸುತ್ತೆ. ಆ ಟೈಮಲ್ಲಿ ಆಫ್ ಮಾಡಿ ಇದು ತಣ್ಣಗಾಗಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು. ಅದಾದಮೇಲೆ ನಾವು ಅದನ್ನು ಸೋಸಿ ಬೇರೆ ಬೌಲಿಗೆ ಹಾಕೊಂಡು ಹಚ್ಕೋಬೇಕು. ಹೌದಾ? ಮೆಂತೆಕಾಳು ಅದು ಯಾವ ರೀತಿಯಾಗಿ ಆಗಬೇಕು? ಫ್ರೈ ಇಲ್ಲ, ಕರ್ಬೇವಿಂದು ಇದು ಡ್ರೈ ಆಗೋವರೆಗೂ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಅದ್ರ ಮೆಂತೆಕಾಳಲ್ಲಿರೋ ಅಂಶನೂ ಸ್ವಲ್ಪ ಎಣ್ಣೆಯಲ್ಲಿ ಬಿಟ್ಕೊಂಡಿರುತ್ತೆ. ಸಾಕಾಗುತ್ತಾ? ಸಾಕು. ಓಕೆ. ಆಮೇಲೆ ನೀಟಾಗಿ ಹೇಳಿದ್ಲು, ಸಿಮ್ಮಲ್ಲಿ ಇಟ್ಕೊಂಡೆ ನಾವು ಕುದಿಸ್ಕೋಬೇಕು. ಅದು ಕಂಪ್ಲೀಟಾಗಿ ಡ್ರೈ ರೋಸ್ಟ್ ಆಗೋವರೆಗೂ ನಾನು ಅದರಲ್ಲೇ ಬಿಡೋದ್ರಿಂದ ಕರಿಬೇವು ಮತ್ತು ಮೆಂತೆಕಾಳಿನ ಅಂಶ ಎಲ್ಲ ಕೂಡ ಎಣ್ಣೆಯಲ್ಲಿ ಆಲ್ಮೋಸ್ಟ್ ಇಳ್ಕೊಂಡ್ಬಿಟ್ಟಿರುತ್ತೆ ಅಂತಲೂ ಕೂಡ ಹೇಳಿದ್ಲು ನನಗೆ ಅವಳು. ಚೇಂಜ್ ಆಗಿದೆ ಇವಾಗ. ಈ ಅದಕ್ಕೆ ಬರೋ ಅದ್ರ ಮೆಂತೆಕಾಳು ಕಲರ್ನು ಚೇಂಜ್ ಆಗಿದೆ, ಕರಿಬೇವಿನ ಬಣ್ಣನೂ ಚೇಂಜ್ ಆಗಿದೆ. ಸಿಮ್ಮಿಗೆ ಇಟ್ಕೊಂಡು ನಾವು ಸಿಮ್ಮಲ್ಲಿ ಇಟ್ಕೊಬೇಕು. ಅದಾದ ನಂತರ ಅದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ಲು. ತಣ್ಣಗಾದ ನಂತರ ಫಿಲ್ಟರ್ ತೊಗೊಂಡು ಒಂದು ಸಪ್ರೇಟ್ ಬೌಲ್ಗೆ ಸೋಸ್ಕೊಂಡ್ಲು ಕಂಪ್ಲೀಟಾಗಿ ಅದನ್ನು. ಯಾಕಂದರೆ ಮೆಂತೆಕಾಳು ಮತ್ತು ಕರಿಬೇವು ಹಚ್ಕೋಬೇಕಾದ್ರೆ ತಲೆಗೆಲ್ಲ ಸಿಕ್ಕಾಕೊಂಡ್ಬಿಡುತ್ತಲ್ಲ. ಸೊ ಇದು ಈಸಿ ಮೆಥಡ್ ಅಂತಲೂ ಕೂಡ ಹೇಳಿದ್ಲು. ಸೋಸ್ಕೊಳ್ಳೋದ್ರಿಂದ ಎಣ್ಣೆ ಮಾತ್ರ ಬರುತ್ತೆ, ನೀಟಾಗಿ ಅಪ್ಲೈ ಮಾಡಿ. ಮತ್ತು ಇದಕ್ಕೇನು ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಲ್ವಾ? ನಾನು ಇಷ್ಟೇ ಯೂಸ್ ಮಾಡೋದು. ಹಾಕೋಬೋದು ಕಲೋಂಜಿ ಸೀಡ್ಸು. ಓಕೆ. ಯಾವಾಗಲೂ ಇದು ಎರಡೇ? ನಾನು ಚಿಕ್ಕವಳು ಇದ್ದಾಗಿಂದನೂ ಯೂಸ್ ಮಾಡ್ತಿರೋದು ಇದು ಎರಡೇ ಜಾಸ್ತಿ. ಅದಕ್ಕೆ ನಿಮ್ಮ ಈ ಏರ್ಸಿನ ರಹಸ್ಯ ಗೊತ್ತಿರಲಿಲ್ಲ. ಇಷ್ಟು ನೀಳವಾಗಿ ಏರ್ಸ್ ಬರೋದಕ್ಕೆ ರೀಸನ್ ಇಷ್ಟು ಸಿಂಪಲ್ ಇದೆ ಅಂತ ನಿಜ ಗೊತ್ತಿರಲಿಲ್ಲ. ಆಮೇಲೆ ಅದು ತಣ್ಣಗಾಗಿತ್ತು. ಸೊ ಅದಾದ ನಂತರ ನೀಟಾಗಿ ಒಂದು ಹತ್ರ ಕೂತ್ಕೊಂಡು ನಾನು ಹೇಗೆ ಹೆಡ್ಗೆ ಅದನ್ನು ಅಪ್ಲೈ ಮಾಡ್ತೀನಿ, ರೂಟ್ಸ್ಗೆ ಹೇಗೆ ಅಪ್ಲೈ ಮಾಡ್ತೀನಿ ಅಂತ ನೀಟಾಗಿ ನನಗೆ ತೋರಿಸಿದ್ಲು. ಇದೇ ರೀತಿಯಾಗಿ ನೀಟಾಗಿ ಅಪ್ಲೈ ಮಾಡೋದನ್ನು ನಾನು ಯಾಕೆ ವಿಡಿಯೋ ಮಾಡ್ಕೊಂಡೆ ಅಂದರೆ, ತುಂಬ ಹೆಣ್ಮಕ್ಳಿಗೆ ಹೇರ್ ಫಾಲ್ ಸಮಸ್ಯೆ ಇರುತ್ತೆ ಅಥವಾ ಹೇರು ಸರಿಯಾಗಿ ಗ್ರೋತ್ ಆಗ್ತಾ ಇರಲ್ಲ ಅಂಥವ್ರು ಇದನ್ನು ನೀಟಾಗಿ ನೋಡಿ ಅಪ್ಲೈ ಮಾಡ್ಕೋಬೋದು. ಆಮೇಲೆ ಅವಳು ಜಾಸ್ತಿ ಅದ್ರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ಲು, ಏನೇನು ಮಾಡ್ತೀನಿ ಅಂತ ಹಚ್ಕೊತಾನೆ. ಅದು ಕೂಡ ತುಂಬ ಇಷ್ಟ ಆಯಿತು. ಅವಳು ಕೆಲವೊಂದು ಟಿಪ್ಸ್ ಹೇಳಿದ್ದಾಳೆ, ಅದನ್ನು ಕೂಡ ನಿಮಗೆ ಅವಳು ವಯಸ್ಸಲ್ಲೇ ನಾನು ನಿಮಗೆ ತೋರಿಸ್ತೀನಿ. ಈ ರೀತಿಯಾಗಿ ಅಪ್ಲೈ ಮಾಡ್ತಾ ಬಂದಳು ಕಂಪ್ಲೀಟಾಗಿ ಹೋಲ್ ಹೆಡ್ಗೆ. ನೋಡಿಲ್ಲ, ಅವಳು ಹಚ್ತಾ ಇರೋದು ರೂಟ್ಸಿಗೆ ಜಾಸ್ತಿ ಹಚ್ತಾ ಇದ್ದಾಳೆ. ನೀಟಾಗಿ ಈ ರೀತಿಯಾಗಿ ಹೇರ್ಸ್ನ ಲೇಯರಾಗಿ ತೊಗೊಂಡ್ಬಿಟ್ಟು ನೀಟಾಗಿ ಅಪ್ಲೈ ಮಾಡ್ತಾ ಇದ್ದಾಳೆ. ಇದೇ ರೀತಿಯಾಗಿ ಅಪ್ಲೈ ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ಲು ಅವಳು ನನಗೆ. ಎಣ್ಣೆ ಹಚ್ಕೋಬೇಕಾದ್ರೆ ನಾವೆಲ್ಲ ಕೆಲವ್ರು ಏನು ಮಾಡ್ತೀವಿ, ಅವಸರವಾಗಿ ರೂಟ್ಸ್ಗೆ ಸರಿಯಾಗಿ ಎಣ್ಣೆ ಹತ್ತೋದೇ ಇಲ್ಲ, ಅದನ್ನು ಕೂದಲಿಗೆ ಮಾತ್ರ ಹಚ್ಕೊಂಡು ಬಿಟ್ಬಿಟ್ಟಿರ್ತೀವಿ. ಈ ರೀತಿಯಾಗಿ ಲೇಯರ್ ವೈಸು ತೆಗೆದುಬಿಟ್ಟು ನೀಟಾಗಿ ರೂಟ್ಗೆ ಅಪ್ಲೈ ಮಾಡಬೇಕು ಅಂತಲೂ ಹೇಳಿದ್ಲು ಅವಳು. ಚೆನ್ನಾಗಿ ಅಪ್ಲೈ ಮಾಡಿ ತೋರಿಸಿದ್ಲು ಎಣ್ಣೆನ. ಅದು ರೂಟ್ಗೆ ಹೋದರೆ ಮಾತ್ರ ಅಲ್ವಾ ಏರ್ ಗ್ರೋತ್ ಆಗೋದು. ಹಾಗಾಗಿ ನಾನು ರೂಟ್ಗೆ ಜಾಸ್ತಿ ಅಪ್ಲೈ ಮಾಡ್ತೀನಿ, ಆಮೇಲೆ ಹೇರ್ಸ್ಗೆ ಅಪ್ಲೈ ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ಲು. ಸೊ ಅವಳೇ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದು ನನಗೆ ತುಂಬ ಖುಷಿ ಆಯ್ತಲ್ಲಿ. ನೋಡಿ, ಚೆನ್ನಾಗಿ ಅಪ್ಲೈ ಮಾಡಿ ತೋರಿಸ್ತಾ ಇದ್ದಾಳೆ. ಆಮೇಲೆ ಅವಳು ಒಬ್ಬಳೇ ಹಚ್ಕೊಂಡ್ರೆ ಅವಳಿಗೆ ಸಮಾಧಾನ, ನಾನಾದರೆ ನೀಟಾಗಿ ಹಚ್ಕೊತೀನಿ ಅಂತಲೂ ಕೂಡ ಹೇಳಿದ್ಲು. ತಗೊಂಡು ಎಲ್ಲ ರೂಟಿಂದ ಮಸಾಜ್ ಮಾಡ್ಕೊತ ಬರ್ತೀನಿ. ಒಂದು 10 ಮಿನಿಟ್ಸ್ ಆಗುತ್ತೆ ನನ್ನ ಹೇರ್ಸಿಗೆ ಅಪ್ಲೈ ಮಾಡೋಕ್ಕೆ. ತುಂಬ ಲೆಂತ್ ಇದೆಯಲ್ಲ, ಹಾಗಾಗಿ ಟೈಮ್ ತಗೊಳುತ್ತೆ ಸ್ವಲ್ಪ. 2 ಟೈಮ್ ಹಚ್ಚಕ್ಕಾಗಲ್ಲ ವೀಕ್ಲಿ. 1 ಟೈಮ್ ವೀಕ್ಲಿ ಹಚ್ತಿರ್ತೀನಿ. ವೀಕ್ಲಿ 1 ಟೈಮ್ ಹಚ್ತೀರಾ? ಓಕೆ. ಚೆನ್ನಾಗಿದೆ ಏರ್ಸು, ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ನಿಮ್ಮದು. ಹೇರ್ ಫಾಲ್ ಆಗುತ್ತೆ ಆಫ್ಟರ್ ಡೆಲಿವರಿ ಆದಮೇಲೆ. ಓಕೆ. ಬಟ್ ಒಂದು ಸ್ವಲ್ಪ ತಿಕ್ಕಾಗಿರೋದ್ರಿಂದ ಹೇರ್ ಫಾಲ್ ಆದ್ರೂ ಅಷ್ಟೇನು ಅನಿಸಲ್ಲ. ಓಕೆ. ಈ ರೀತಿಯಾಗಿ ಅಪ್ಲೈ ಮಾಡ್ತೀನಿ ನೀವು. ಚೆನ್ನಾಗಿ ಮಸಾಜ್ ಕೊಡಬೇಕು ಬೆರಳಿಂದ.
ನೀವು ನಿಮಗೆ ಬುದ್ಧಿ ಬಂದಾಗಿಂದ ಅಂದರೆ ಸೆವೆಂತಿಂದನೂ ಇದೇ ಥರ ಅಪ್ಲೈ ಮಾಡ್ಕೊತ ಬಂದಿದ್ದೀರಾ? ನನಗೆ ಎಣ್ಣೆ ಹಚ್ಕೊಳ್ಳೋದಂದ್ರೆ ತುಂಬಾ ನನಗೆ ವಿತೌಟ್ ಆಯಿಲ್ ತಲೆ ಸ್ನಾನ ಮಾಡಿದೆ ಒನ್ ಟೈಮ್ ಮಾಡಿರ್ತೀನಿ. ಏನಾದರೂ ಫಂಕ್ಷನ್ ಹಿಂಗಿರುತ್ತೆ ಅಂತಂದರೆ ಫುಲ್ ಡ್ರೈ ಅನ್ನಿಸ್ತಿರ್ತೈತೆ ಕೂದಲು. ತಲೆ ಸ್ನಾನ ಮಾಡಿದ್ದೀನ ಚೆನ್ನಾಗಿರುತ್ತೆ, ನೆಕ್ಸ್ಟ್ ಡೇ ಎಲ್ಲ ನನಗೆ ಕೂದಲು ಒಂಥರ ಪುಡಿ ಆ ಥರ ಅನ್ನಿಸ್ತಿರುತ್ತೆ. ಬಟ್ ಎಣ್ಣೆ ಹಚ್ಚಿ ನಾನು ತಲೆ ಸ್ನಾನ ಮಾಡಿದೆ ಅಂದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಕೂದಲು ಒಂದು ಸ್ಮೂತ್ ಅನ್ನಿಸ್ತಿರುತ್ತೆ, ಚೆನ್ನಾಗಿ ಅನಿಸುತ್ತೆ. ಓಕೆ, ಈ ಎರಡೇ ಇಂಗ್ರೀಡಿಯೆಂಟ್ಸ್ ಹಾಕಿದ್ರು ನಿಮ್ಮದು ಹೇರ್ಸು ಚೆನ್ನಾಗಿ ಗ್ರೋತ್ ಆಗಿದೆ. ಬಟ್ ಇಷ್ಟು ಸಿಂಪಲ್ ಇದೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಚಿಕ್ಕವಳಿದ್ದಾಗ ಒಂದು ಸ್ವಲ್ಪ ನಮ್ಮ ಮನೆ ಹತ್ರ ಒಬ್ರು ಆಂಟಿ ಇದ್ರು, ನಾವು ದಾಸವಾಳದ ಹೂವಿನ ಎಲೆ, ಮೆಂತೆಕಾಳು ಈ ಥರದ್ದು ಹಚ್ಕೊಂತಿದ್ವಿ. ಬಟ್ ಅದೆಲ್ಲ PUC ಡಿಗ್ರಿ ಅದಾದ್ಮೇಲೆ ಇದೆರಡನ್ನೇ ನೀವು ಜಾಸ್ತಿ. ಓಕೆ, ಅವಳು ಆಲ್ಮೋಸ್ಟ್ ಚಿಕ್ಕ ವಯಸ್ಸಿಂದನೂ ಕೂಡ ಇದೇ ಎರಡು ಇಂಗ್ರೀಡಿಯೆಂಟ್ಸ್ಗಳನ್ನ ಯೂಸ್ ಮಾಡಿ ಆಯಿಲ್ನ ಅಪ್ಲೈ ಮಾಡ್ತಿದ್ದೀನಿ ಅಂತಲೂ ಹೇಳಿದ್ಲು. ನಿಜವಾಗ್ಲೂ ಅವಳದು ರಿಯಲ್ಲಾಗಿ ಈ ವಿಡಿಯೋ ಮತ್ತು ಫೋಟೋಗಿಂತ ರಿಯಲಾಗಿ ಇರಿಸಿ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿನೇ ಅವಳು ನೈಜವಾಗಿ ಇರ್ತಕ್ಕಂಥ ಕೆಲವೊಂದು ಅಂಶಗಳು ಜನಗಳಿಗೆ ರೀಚ್ ಆದರೆ ಕೆಲವರು ನಿಜವಾಗಿ ಹೇಳ್ತಾ ಇರ್ತಾರೆ, ಅದ್ರದ್ದು ಬೆನಿಫಿಟ್ಸ್ ಖಂಡಿತವಾಗ್ಲೂ ಗೊತ್ತಿರಲ್ಲ. ನಾನು ಇವಳು ಅಪ್ಲೈ ಮಾಡ್ತಾ ಇರಬೇಕಾದ್ರೆ ಅವಳ ಅನುಭವನೇ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಅವಳದು ರಿಯಲಾಗಿ ಇರಿಸು ಇನ್ನೂ ತುಂಬ ಲಾಂಗಾಗಿ ಕಾಣಿಸುತ್ತೆ. ನಾನು ವಿಡಿಯೋದಲ್ಲಿ ಅಷ್ಟು ನೀಟಾಗಿ ಕವರ್ ಮಾಡಲಿಕ್ಕೆ ಆಗಿಲ್ಲ. ನಿಜವಾಗ್ಲೂ ಅವಳು ಕಂಪ್ಲೀಟ್ ಡೀಟೇಲ್ ಹೇಳಿದ್ಲು. ಎಣ್ಣೆನ ನಾವು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು, ಯಾವ ರೀತಿಯಾಗಿ ಮಸಾಜ್ ಮಾಡಬೇಕು ರೂಟ್ಗೆ. ಆಮೇಲೆ ಅದನ್ನು ನಾನು ಕಂಪ್ಲೀಟಾಗಿ ವೀಕ್ಲಿ ನನಗೆ 2 ಟೈಮ್ಸ್ ಹಚ್ಚೋಕ್ಕಾಗದೇ ಇದ್ರೂ ಅಟ್ಲೀಸ್ಟ್ 1 ಟೈಮ್ ಆದರೆ ಈ ರೀತಿಯಾಗಿ ನಾವು ಏರ್ ಕೇರ್ ಮಾಡೋದ್ರಿಂದ ಹೇರ್ಸು ತುಂಬ ಚೆನ್ನಾಗಿರುತ್ತೆ ಅಂತಲೂ ಕೂಡ ಹೇಳಿದ್ಲು. ಅದರ ಜೊತೆಗೆ ಅವಳು ಮೆಹಂದಿ ಹಚ್ಚುವಾಗ ಒಂದು ಟಿಪ್ಸ್ ಹೇಳಿದ್ಲು, ಅದು ಅವಳ ಬೈಯಲ್ಲೇ ಕೇಳೋಣ ಬನ್ನಿ. ನೋಡಿ, ನಮಗೆಲ್ಲ ಟೀ ಡಿಕಾಕ್ಷನಲ್ಲಿ ಮೆಹಂದಿ ಕಲ್ಸೋದು ಗೊತ್ತಿತ್ತು, ಬಟ್ ಕರ್ಬೇವು ಮೆಂತೆಕಾಳನ್ನು ಕೂಡ ಅದಕ್ಕೆ ಡಿಕಾಕ್ಷನಲ್ಲಿ ಹಾಕ್ಬಿಟ್ಟು ಕುದಿಸಿ ಹಚ್ಚೋದು ಖಂಡಿತವಾಗ್ಲೂ ಗೊತ್ತಿರಲ್ಲ. ಅವಳು ನಮಗೆ ಆ ಟಿಪ್ಸ್ನ ಹೇಳಿದ್ದು ತುಂಬ ಹೆಲ್ಪ್ ಆಯಿತು. ಹೇರ್ಸ್ ಗ್ರೋತ್ ನಿಮ್ದು ಇಷ್ಟೊಂದು ಚೆನ್ನಾಗಿದೆಲ್ಲ, ಈ ಆಯಿಲ್ ಅಪ್ಲೈ ಮಾಡೋದ್ರ ಜೊತೆಗೆ ಮೆಹಂದಿ ಏನಾದರೂ ಹಚ್ತೀರಾ? ಅದ್ರ ಜೊತೆ ನಾನು ಮೆಹಂದಿ ಹಚ್ತೀನಿ. ಓಕೆ, ಆ ಮೆಹಂದಿಗೆ ರಾತ್ರಿ ಡಿಕಾಕ್ಷನ್ ಅನ್ನ ಬಿಸಿ ಮಾಡ್ಬೇಕಾದ್ರೆ ಅದಕ್ಕೊಂದು ಸ್ಪೂನ್ ಮೆಂತೆಕಾಳು ಕರ್ಬೇವು ಹಾಕಿ ಕುದಿಸ್ತೀನಿ. ಟೀ ಪೌಡ್ರ್, ಈಗ ಎಲ್ಲರೂ ಆಕ್ಚುಲಿ ಬರೀ ಟೀ ಪೌಡ್ರು ಡಿಕಾಕ್ಷನ್ ಅಷ್ಟೇ ಹಾಕಿ ಮೆಹಂದಿ ಕಲಿಸ್ತಾರೆ. ಬಟ್ ನಾನು ಕರ್ಬೇವನ್ನು ಮೆಂತೆಕಾಳನ್ನು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ತೀನಿ. ಬಾಯ್ಲ್ ಆದ್ಮೇಲೆ ಅದನ್ನ ಆ ಡಿಕಾಕ್ಷನ್ ಇಂದ ಮೆಹಂದಿ ಕಲಿಸ್ತೀನಿ. ಮತ್ತೆ ಅದಕ್ಕೆ ಒಂದು 5-6 ಲವಂಗನೂ ಹಾಕಿಟ್ಟಿರ್ತೀನಿ. ಡಿಕಾಕ್ಷನ್ ಮಾಡ್ಬೇಕಾದ್ರೆ ಹಾಕ್ತೀನಿ. ಮತ್ತು ಇನ್ನು ಕಬ್ಬಿಣದ ಮಾಡಲಿಲ್ಲ ಯಾವಾಗಲೂ ಮೆಹಂದಿ ಕಲಿಸೋದು, ಬೆಳಗ್ಗೆ ಅಪ್ಲೈ ಮಾಡ್ತೀನಿ. ಇದು ಒಳ್ಳೆ ಟಿಪ್ಸ್ ಅನ್ನಿಸ್ತು ನಮಗೆ ಹೇರ್ ಕೇರ್ನವ್ರಿಗೆ. ಆ್ಯಕ್ಚುಲಿ ಗೊತ್ತಿರಲಿಲ್ಲ ಡಿಕಾಕ್ಷನ್ಗೆ ಇದನ್ನೆಲ್ಲ ಆ್ಯಡ್ ಮಾಡ್ತಾರೆ ಅಂತ. ನಾನು ಕೇಳಿಲ್ಲ, ಬಟ್ ಅವಳದು ಹೇರ್ಸು ನಿಜವಾಗ್ಲೂ ರಿಯಲಿ ತುಂಬ ತಿಕ್ಕಾಗಿದೆ ಮತ್ತು ಬ್ಲ್ಯಾಕ್ ಕೂಡ ಇದೆ. ಬಾಚಣಿಕೆ ತಗೊಂಡು ಬಾಚ್ಕೋಬಾರ್ದು. ನಾನು ಯಾವಾಗಲೂ ಹಿಂಗೆ ಹಚ್ಚಿ ಚೆನ್ನಾಗಿ ಒಂದು 5 ಮಿನಿಟ್ಸ್ ಮಸಾಜ್ ಮಾಡಿದ ತಕ್ಷಣ ಹಂಗೆ ರೋಲ್ ಮಾಡಿ ತುರುಬ್ ಕಟ್ತೀನಿ. ಅದ ತಲೆ ಸ್ನಾನ ಮಾಡೋಕೆ ಹೋಗೋಕ್ಕಿಂತ ಮುಂಚೆ ಒಂದ್ಸರಿ ಕೂಮ್ ತಗೊಂಡು ನೀಟಾಗೆಲ್ಲ ಸಿಕ್ಕು ಏನಾದರೂ ಇದ್ರೆ ಎಲ್ಲ ನೀಟಾಗಿ ಒಂದ್ಸರಿ ಬಾಚ್ಕೊಂಡು ಅದಾದ್ಮೇಲೆ ತಲೆ ಸ್ನಾನ ಮಾಡಿ. ಎಷ್ಟು ಅವರ್ ಬಿಡ್ತೀರಾ ಈ ಥರ ಹಚ್ಕೊಂಡು? ಬಿಡ್ತೀನಿ. ಬೆಳಗ್ಗೆ ಬೇಗ ಹಚ್ಚಿದ್ರೆ 12 ಗಂಟೆ ಹಂಗೆ ಸ್ನಾನ ಮಾಡ್ತೀನಿ. ಒಟ್ಟು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಬಿಸಿ ಮಾಡ್ಕೊಂಡು ಹಚ್ಕೊಂಡ್ಬಿಡ್ತೀನಿ ತಲೆಗೆ. 3-4 ಅವರ್ಸ್ ಬಿಡ್ತೀರಾ? ಬಿಡ್ತೀನಿ. ಓಕೆ. ಯಾಕೆ ಇಷ್ಟು ಕಂಪ್ಲೀಟಾಗಿ ತೋರಿಸ್ತೀನಿ ಅಂದರೆ ಅವಳದು ತುಂಬ ಲಾಂಗ್ ಇದ್ದಿದ್ದರಿಂದ ಆಯಿಲೆಲ್ಲ ಅಪ್ಲೈ ಮಾಡೋದು ಸ್ವಲ್ಪ ಟೈಮ್ ತೊಗೊಂಡ್ಳು. ಮೀನ್ಸ್ ಟೈಮ್ ಬೇಕಾಯಿತು ಅವಳಿಗೆ. ಆಮೇಲೆ ಅಪ್ಲೈ ಮಾಡಿ ಆದ ನಂತರ ನೀಟಾಗಿ ಈ ರೀತಿಯಾಗಿ ತುರುಬ ಹಾಕಿ ನೀಟಾಗಿ ಸ್ವಲ್ಪ ಹೊತ್ತು ಬಿಟ್ಲು ಹೇರ್ಸ್ನ. ಅದು ಚೆನ್ನಾಗಿ ಹೀರ್ಕೋಬೇಕಲ್ಲ ಎಣ್ಣೆ ಅಂಶ, ಹಾಗಾಗಿ ಈ ರೀತಿಯಾಗಿ ನಾನು ಹೇರ್ನ ನೀಟಾಗಿ ಟ್ಯಾಗ್ ಮಾಡ್ತೀನಿ ಅಂತ ಹೇಳಿದ್ಲು. ಸೊ ವಾಶ್ ಆದಮೇಲೆ ಅವಳ ಹೇರ್ಸು ಈ ರೀತಿಯಾಗಿ ಕಾಣಿಸ್ತಾ ಇತ್ತು. ತುಂಬ ಲೆಂತಿಯಾಗಿದೆ. ಏರ್ ಕೇರ್ ಮಾತ್ರ ಸೂಪರ್ ಅನ್ನಿಸ್ತು ನನಗೆ. ಅವಳು ನನ್ನ ಫ್ರೆಂಡ್ ಆದರೂ ಕೂಡ ನಿಜವಾಗ್ಲೂ ಈ ರೀತಿಯ ಕೇರಿಂಗ್ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಏರ್ ಕೇರ್ ಈ ರೀತಿಯಾಗಿ ಮಾಡ್ತಾಳೆ, ಇಷ್ಟು ಸಿಂಪಲ್ ಇದೆ ಅಂತ ಗೊತ್ತಿರಲಿಲ್ಲ. ಬಟ್ ಎಣ್ಣೆ ಹಚ್ಕೋಬೇಕಾದ್ರೆ ಏನಕ್ಕೆ ಅಂದರೆ ಅವಳದು ಲಾಂಗ್ ಇದೆ, ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳ್ತು ಅಷ್ಟೇ. ಅದ್ರ ಜೊತೆಗೆ ಅವಳು ಹೇಗೆಲ್ಲ ಅದನ್ನು ಕೇರ್ ಮಾಡ್ತೀನಿ ಅದನ್ನು ಕೂಡ ನನಗೆ ಹೇಳಿದ್ಲು. ಈ ಟಿಪ್ಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದಕ್ಕೂ ಮೊದಲು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ, ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಶ್ವೇತಾ, ಯಾಕಂದರೆ ಪೇಷನ್ಸಿಂದ ಟೈಮ್ ಮಾಡಿಕೊಂಡು ನನ್ನನ್ನು ಕರೆದು ಈ ರೀತಿಯಾಗಿ ಹೇರ್ ಕೇರ್ ರೊಟೀನ್ ಬಗ್ಗೆ ಹೇಳಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಸೊ ಎಲ್ಲರೂ ಕೂಡ ಈ ರೀತಿಯಾಗಿ ಟ್ರೈ ಮಾಡಿ. ಈಗಿನ ದಿನಗಳಲ್ಲಿ ವರ್ಕಿಂಗ್ ವುಮೆನ್ಸ್ಗಳಿಗಂತೂ ಪಾಪ ಹೇರ್ ಕೇರ್ ಮಾಡೋದಕ್ಕೆ ಟೈಮೇ ಇರೋಲ್ಲ. ನೋಡಿ, ಇದು ತುಂಬ ಸಿಂಪಲ್ ಇದೆ. ಟಿಪ್ಸ್ ಬಂದುಬಿಟ್ಟು ಅಂಥ ಹೆವಿ ಏನಿಲ್ಲ, ಟೈಮು ಕೂಡ ಜಾಸ್ತಿ ಬೇಕಾಗಲ್ಲ. ವರ್ಕ್ ಮಾಡೋರಿಗೆ ಮತ್ತು ಬ್ಯುಸಿಯಾಗಿರ್ತಕ್ಕಂಥ ಹೆಣ್ಮಕ್ಳಿಗೆ ಈ ಥರದ ಒಂದು ಹೇರ್ ಕೇರ್ ರೊಟೀನ್ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ತಪ್ಪದೆ ಇದನ್ನು ನೀವು ಕೂಡ ಟ್ರೈ ಮಾಡಿ.
ನೀವು ಟ್ರೈ ಮಾಡಿದ ನಂತರ ಹೇಗೆ ನಿಮ್ಮ ಹೇರ್ಸು ಗ್ರೋತ್ ಆಗಿದೆ ಅನ್ನೋದನ್ನು ನನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ನೆಕ್ಸ್ಟ್ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.